ವಚನ. ಪುಳಕಿತನಾಥನ ತನ್ನ ಅಂಕದೊಳು ಬ್ರಾಹ್ಮಿಗೆ 64 ಅಕ್ಷರವನ್ನಿತ್ತ. ಪುಳಕಿನಾಥ ಅಂಕದಳು ಇಲ್ಲಿ ಅಂದರೆ ಆದಿನಾಥ ಅಂತ. ಬ್ರಾಹ್ಮಿಗೆ 64 ಅಕ್ಷರವನ್ನಿತ್ತ. ಹೊಸವರ ಕುವರಿ ಸೌಂದರ್ಯಗೆ ಬ್ರಾಹ್ಮಿ ಮಗಳಿಗೆ 64 ಅಕ್ಷರದ ಬ್ರಾಹ್ಮಿ ಲಿಪಿಯನ್ನು ತಿಳಿಸಿದನು. ವರಕುವರಿಯ ಸೌಂದರ್ಯವು 9 ಕರುಣಿಸಿದನು. 0 ಸಹಿತ 1 ರಿಂದ 9 ಮತ್ತು 0 0 ಅದನ್ನು ಸಹಿತ ಯಾರಿಗೆ ಹೇಳಿದನು ಸೌಂದರ್ಯ. ಅದರಿಂದ ಸೌಂದರ್ಯ ಅಂಕಿಗಳು ಎಂದು ಹೆಸರುವಾಯಿತು. ಬ್ರಾಹ್ಮಿಗೆ 64 ಅಕ್ಷರವನ್ನಿತ್ತ. ಅದಕ್ಕೆ ಬ್ರಾಹ್ಮಿ ಲಿಪಿಯಾಯಿತು. ಇನ್ನು ಮುಂದೆ ರತ್ನತ್ರಯ ಆದಿ ಅದ್ವೈತ, ದ್ವಿತೀಯವು ಅದ್ವೈತವೆಂಬ ಅಂಕ. ದ್ವಿತೀಯದೊಳು ಅನೇಕಾಂತವನ್ನು ದ್ವೈತ ಅದ್ವೈತದ ಹಿತದಿ ಸಾಧಿಸಿದ ಜೈನಾಂಕ. ರತ್ನತ್ರಯ ಮೊದಲು ದ್ವೈತ ಸಿದ್ಧಾಂತವು, ಆಮೇಲೆ ಅದ್ವೈತ ಸಿದ್ಧಾಂತವು, ಕೊನೆಗೆ ಅನೇಕಾಂತವು. ಅದು ದ್ವೈತವು ಅದ್ವೈತದ ಎರಡೂ ಸಿದ್ಧಾಂತಗಳನ್ನು ಹಿತವನ್ನು ಸಾಧಿಸಿ ಅನೇಕಾಂತವಾದವು ತನ್ನ ಶ್ರೇಷ್ಠತೆಯನ್ನು ಬಗೆದಿದು ಮತ್ತು ಸಮನ್ವಯವನ್ನು ಸಾಧಿಸಿತು. ಅದುವೇ ಜೈನಾಂಕ, ಅದುವೇ ಅನೇಕಾಂತ ಸಾಧ್ವಾದ. ಗಣಿತಶಾಸ್ತ್ರವೆಲ್ಲವೂ ಮುಗಿದರೂ ಮಿಕ್ಕವು ಗಣಿತದ ಅನುರೂಪಗೈದು. ಕ್ಷಣಮನೆಯ ಸಮಯದ ಒಂದರೊಳೆ ಸಂಖ್ಯಾತದ ಗುಣಿತದೆ ಕೆಡಿಸುವ ಕ್ರಮವು ಏನು? ಗಣಿತಶಾಸ್ತ್ರವೆಲ್ಲವೂ ಮುಗಿದರೂ ಮಿಕ್ಕವ ಗಣಿತವನ್ನು ಅನುರೂಪಗೈದು. ಗಣಿತಶಾಸ್ತ್ರ ಎಲ್ಲ ಮುಗಿದರೂ ಬಾಕಿ ಇರುವ ಗಣಿತವನ್ನು ಅನುರೂಪಗೈದು. ಕ್ಷಣಮನೆಯ ಸಮಯ ಒಂದರೊಳು ಅಸಂಖ್ಯಾತದ ಗುಣಿತದೆ ಕೆಡಿಸುವ ಕ್ರಮವು ಅದು ಸಿರಿಬೋಲೆಯದ ಮ್ಯಾಥಮೆಟಿಕ್ಸ್.